ಆತ್ಮೀಯ ವೀಕ್ಷಕರೇ, ತಮಗೆ H16ಗೆ ಸ್ವಾಗತ. ನಾನು ನಿಮ್ಮವ. ಆತ್ಮೀಯರೇ, ಯುದ್ಧ ಆರಂಭ ಆಗಿದೆಯೋ ಇಲ್ವೋ, ಆದ್ರೆ ಯುದ್ಧದ ಥರ ಅಂತ ಹೇಳಬೇಕಾಗ್ಯದ. ಆರಂಭಂತೆ ಆಗ್ಯದ. ಯಾಕಂತಂದ್ರೆ ಬಾರ್ಡರ್ದಲ್ಲಿದ್ದಂಥ ಹಳ್ಳಿಗಳ ಜನ ನಿಧಾನಕ್ಕೆ ಬಾರ್ಡರ್ನ ಬಿಟ್ಟು ಒಳಗೆ ಬರ್ತಾ ಇದ್ದಾರೆ, ಸುರಕ್ಷಿತ ಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ. ರಾತ್ರಿ ಕಳುಹಿಸೋದು ಕಷ್ಟ ಹೋಗ್ಬಿಟ್ಟದ. ವಿಶೇಷವಾಗಿ ಪಾಕ್ನಿಂದ ಅಂತ ಡ್ರೋನ್ ದಾಳಿ, ಅದನ್ನು ನಿಷ್ಕ್ರಿಯಗೊಳಿಸಿದ ಭಾರತ ಸೈನ್ಯ ಅನ್ನೋದು ಅಷ್ಟೇ ಪ್ರಮುಖ ವಿಷಯ. ಆದರೂ ಸಹ ಭಾರತ ತನ್ನ ಶಕ್ತಿ ಪ್ರದರ್ಶನ ಮಾಡ್ತಾಯಿದ್ರು ಸಹ ಇಲ್ಲಿ ಬಾರ್ಡರ್ದಲ್ಲಿದ್ದಂಥ ಭಾರತೀಯರಲ್ಲಿ ಪಾಕಿಗಳಿರಲಿ ಸಹಜವಾಗಿ ಯಾರಿಗಾದ್ರೂ ಭಯ ಆಗೋದಷ್ಟು ಸಹಜದ. ಆ ದಿಶೆಯಲ್ಲೇ ಈ ಒಂದರ ಮೇಲೆ ಒಂದು ರೀತಿಯ ದಾಳಿಯಿಂದಾಗಿ ವಿಶೇಷವಾಗಿ ನಮ್ಮ ಶ್ರೀನಗರ ಆಗಿರ್ಬೋದು, ಅವಂತಿಪುರ ಆಗಿರ್ಬೋದು, ಜಮ್ಮು, ಪಠಾನ್ಕೋಟ್, ಅಮೃತ್ಸರ್, ಜಲಂಧರ್, ಲುಧಿಯಾಣ, ಆದಮ್ಪುರ್, ಬಠಿಂಡಾ, ಚಂಡೀಗಢ, ಪಲೋಡಿ, ನಾಲ್, ಉತ್ತರಾಯಿ, ಭುಜ್ ಇವುಗಳಲ್ಲೆಲ್ಲ ಅಲ್ಲಿ ಬಾರ್ಡರ್ದಲ್ಲಿ ಬರುತ್ತಂಥ ಜನ ಕಾಪಿ ಕೊಡ್ತಾ ಇದ್ದಾರೆ. ಅದರಲ್ಲಿ ಪೂಂಚ್ ಮತ್ತು ನಮ್ಮ ವಿಶೇಷವಾಗಿ ರಾಜೌರಿ ಇಲ್ಲೂ ಸಹ ಜನ ರಾತ್ರಿಯಲ್ಲಿ ಇರೋದು ಭಾಳ ಕಷ್ಟಪಡ್ತಾ ಇದ್ದಾರೆ, ತೊಂದರೆ ಅನುಭವಿಸ್ತಾ ಇದ್ದಾರೆ. ಬೇರೆ ಕಡೆ ಶಿಫ್ಟ್ ಆಗಬೇಕು ಅಂತ ಪ್ರಯತ್ನ ನಡೆಸ್ತಾ ಇದ್ದಾರೆ. ಅಂತ ಯುದ್ಧ ಒಂದು ಸಂಘರ್ಷಕ್ಕೆ ಬರ್ತಾ ಇದೆ ಅಂತ. ಭಾರತವೇನೋ ಕೇವಲ 21 ಭಯೋತ್ಪಾದಕ ಸ್ಥಾನ ಹೊಡಿಬೇಕಂತ ಹೊರಟರು ಸಹ ಸಹಜವಾಗಿ ಪಾಕಿಸ್ತಾನ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಲೇಬೇಕಾಗಿದೆ. ಯಾಕಂದರೆ ಅದು ಇಲ್ಲಿವರೆಗೆ ಈ ಒಂದು ಭಯೋತ್ಪಾದನೆ ಸಾಕಿ ಸಲುವಿ ಬೆಳೆಸಿ ತಂದಿರ್ತದೆ. ಹೀಗಾಗಿ ಅವರಿಂದ ನಿಲ್ಲುವಂಥ ಅನಿವಾರ್ಯತೆ ಬಂದಿರ್ತದೆ. ಈಗಾಗಲೇ ನಿಮಗೆ ಗೊತ್ತಿದ್ದಂಗೆ POKಯಲ್ಲಿ ತೀರಿದಂಥ ಭಯೋತ್ಪಾದಕ ಹೆಡ್ರ ಒಂದು ಮುಖಂಡರ ಒಂದು ಆ ಮನೆತನ ಸಂಬಂಧಿಸಿದಂಥ ನಿಮಗೆ ಗೊತ್ತಿದ್ದಂಗೆ ಆ ಮನೆತನ ಸಂಬಂಧಿಸಿದಂಥ ಜನರು ಈ ಅಂತಿಮ ಒಂದು ಅಂತ್ಯಕ್ರಿಯೆಯಲ್ಲಿ ಅಲ್ಲಿ ಸೈನ್ಯ ಸಹಿತ ಭಾಗವಹಿಸಿದ ಫೋಟೋಗಳನ್ನು ನಾವು ನೋಡಿದ್ರಿ ಈಗಾಗಲೇ. ಅಂದರೆ ಇದರ ಅರ್ಥ ಈ ದಾಳಿಯ ಈ ಹಿಂದೆ ಏನದ ಪಾಕದ ಈ ಒಂದು ಭಯೋತ್ಪಾದಕರ ಸದಾ ಮತ್ತು ನಿರಂತರ ಕಳೆದ 10-20 ವರ್ಷಗಳ ಹೆಚ್ಚಿಗೆ ಈ ಒಂದು ಭಯೋತ್ಪಾದನೆಯನ್ನು ಸಾಕಿ ಸೊರೆಯುವಂಥ ಈ ಪಾಕಿಗೆ ಅನಿವಾರ್ಯವಾಗಿ ಉತ್ತರ ಕೊಡುವಂಥದ್ದು. ಇದರಿಂದಾಗಿ ಅನಿವಾರ್ಯವಾಗಿ ಬೇರೆ ಬೇರೆ ಕಡೆ ನಮ್ಮ ಭಾರತೀಯ ಸೈನ್ಯ ಆದರೂ ದಾಳಿ ಮಾಡುವಂಥದ್ದು ಮತ್ತು ಅವರ ಪಾಕ್ ಡ್ರೋನವನ್ನು ಎಲ್ಲ ನಾಶ ಮಾಡುವಂಥದ್ದು. 300-400 ಹೆಚ್ಚು ಕಡಿಮೆ ಡ್ರೋನ್ಗಳನ್ನು ಪ್ರಯೋಗ ಮಾಡಿದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ವಿಶೇಷವಾಗಿ ಜಮ್ಮು ಕಾಶ್ಮೀರದ ಸಾಂಬಾ ಜಿಲ್ಲೆ, ಪಂಜಾಬ್ನ ಫಿರೋಜ್ಪುರ್, ರಾಜಸ್ಥಾನದ ಪೋಖರನ್ ಇವುಗಳೆಲ್ಲ ಡ್ರೋನ್ಗಳನ್ನು ಪ್ರಯೋಗ ಮಾಡಿ ಅಲ್ಲಿ ಒಂದೇನಪ್ಪ ಅಂದರೆ ಭಯವನ್ನು ಹುಟ್ಟಿಸುವಂಥ ಪ್ರಯತ್ನ ಮಾಡಿದೆ. ಬಟ್ ಆದರೆ ಭಾರತ ಸೈನ್ಯ ಅದನ್ನು ಹಿಮ್ಮೆಟ್ಟಿಸೋದಂತೇಳಿ ಸ್ವತಃ ನಮ್ಮ ಸೋಫಿಯಾ ಖುರೇಷಿ ಮತ್ತು ವಿಕ್ರಮ್ ಮಿಸ್ರಿ ಅವರು ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದರರ್ಥ ಈ ಇವೆಲ್ಲ ಘಟನಾವಳಿಗಳು ನಡೆದಿದ್ದಂಥ ಸುಳ್ಳೇನಲ್ಲ. ಆದರೆ ಬಾರ್ಡರ್ದಲ್ಲಿದ್ದಂಥ ಜನರಿಗೆ ಮಾತ್ರ ರಾತ್ರಿಯಲ್ಲಿ ನೆಮ್ಮದಿ ನಿದ್ದೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಅಷ್ಟು ಸ್ಪಷ್ಟ ಆಗ್ತಾ ಇದೆ ಅಂತ. ಈ ನೆಲೆಗಟ್ಟಿನಲ್ಲೇ ವಿಶೇಷವಾಗಿ ಅಲ್ಲಿ ಬಾರ್ಡರ್ದಲ್ಲಿದ್ದಂಥ ಜನ ರಾತ್ರಿ ನಿದ್ದೆಗೆಟ್ಟು ಈ ಒಂದು ಸೈನ್ಯ ಜೊತೆಗೆ ತಮ್ಮನ್ನು ತಾವು ಗುರುತಿಸಿಕೊಂಡು ಬೆಳಗಾದ ತಕ್ಷಣ ಬೇರೆ ಕಡೆ ಹೋಗುವಂಥ ಪ್ರಯತ್ನ, ಇನ್ನೊಂದು ಹೋಗುವಂಥ ಪ್ರಯತ್ನ ಒಂದು ರೀತಿ ಹೃದಯ ವಿದ್ರಾವಕ ಅಂತ. ನಾವು ದೂರ ಇದ್ದೀವಿ, ಅದರಿಂದ ನಮಗದರ ಅನುಭವ ಆಗಲಿಕ್ಕಿಲ್ಲ. ಬಟ್ ಅಲ್ಲಿ ಬಾರ್ಡರ್ದಲ್ಲಿ ಇದ್ದಂಥವ್ರಿಗೆ ಮಾತ್ರ ನಿಶ್ಚಿತವಾಗಿ ಪಾಪ ಅವ್ರ ಬದುಕ ಒಂದು ರೀತಿ ನರಕಿದ್ದಂಗೆ. ಗೆಲ್ಬೋದು ಭಾರತ ಇಲ್ಲ ಅಂತಲ್ಲ, ಪಾಕಿಸ್ತಾನ ಸೋಲ್ತದೆ ಆ ಮಾತು ಬೇರೆ. ಆದರೆ ಅಲ್ಲಿಯವರೆಗೆ ನೋವನ್ನು ಎದುರಿಸೋದು ಮಾಡೋದು, ಸಾವು ನೋವುಗಳನ್ನು ಕಣ್ಣೆದುರಲ್ಲಿ ನೋಡುವಂಥದ್ದು, ಬಾಂಬ್ ದಾಳಿ ನೋಡುವಂಥದ್ದು, ಜೊತೆಗೆ ಕ್ಷಿಪಣಿ ದಾಳಿಗಳನ್ನು ನೋಡುವಂಥದ್ದು, ಅದರಲ್ಲಿ ಡ್ರೋನಿಗೆ ಹೊಸದಾಗಿ ಶುರುವಾಗಿರುವಂಥದ್ದು ಅದು ನಮ್ಮ ಭಾರತೀಯ ಸೇನೆ ಹಿಮ್ಮೆಟ್ಟಿಸಿರ್ಬೋದು. ಆದರೆ ಪೆಟ್ಟಂತೆ ಬಿದ್ದಿದ್ದೀನಿ ಸುಳ್ಳಲ್ಲ ಅನ್ನೋದನ್ನು ಅಲ್ಲಲ್ಲಿ ನೋಡಿದಂಥ ಘಟನಾವಳಿಗಳನ್ನು ಗಮನಿಸಿದಾಗ ಹೌದಪ್ಪ ಇದು ನಿಂತಿಲ್ಲ ಅಂತೇಳಿ. ಯಾಕಂತಂದರೆ ವಿಶೇಷವಾಗಿ ಈ ದಾಳಿ ರಾತ್ರಿ 9 ಸ್ಟಾರ್ಟ್ ಆಗಿ ಬೆಳಗ್ಗೆ 4-5 ತನಕ ಇತ್ತು ಅನ್ನುವಂಥದ್ದು ಈ ಡ್ರೋನ್ ದಾಳಿ. ಹೀಗಾಗಿ ಆ ಸಮಯದಲ್ಲಿ ಹೇಗಾದರೂ ಈ ಬಂಕರ್ಗಳಲ್ಲಿ ಆಗಿರ್ಬೋದು, ಮತ್ತಲ್ಲೂ ಆಗಿರ್ಬೋದು, ಮನೆಗಳ ಒಂದು ಮಾಳಿಗೆಗಳಲ್ಲಿ ಆಗಿರ್ಬೋದು ತಮ್ಮನ್ನು ರಕ್ಷಣೆ ಮಾಡ್ಕೊಳ್ಳುವಂಥದ್ದು. ಜೊತೆಗೆ ರಾತ್ರಿ ಏನಪ್ಪ ಬ್ಲ್ಯಾಕ್ಔಟ್ ಮಾಡಿಬಿಟ್ಟಂಥದ್ದು, ಯಾರು ಹೊರಗೆ ಬರ್ಕೊಡೋದು, ದೀಪ ಹಚ್ಕೊಡೋದು ಮಾಡೋದು ಅನ್ನುವಂಥದ್ದು. ಅದರಲ್ಲೂ ಈ ಬೇಸಿಗೆ ಕಾಲದಲ್ಲಿ ಕೆಳಗೆ ಬಂಕರ್ಗಳಲ್ಲಿ ಇರೋದಾಗಲಿ, ದೀಪ ಇಲ್ಲದೆ ಇರುವಂಥದ್ದಾಗಲಿ ಎಷ್ಟು ತೊಂದರೆದಾಯಕ ಆಗಿರ್ಬೋದು ಅಲ್ಲಿ ಜನಕ್ಕೆ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಯುದ್ಧದಿಂದ ಹೇಳ್ತೀವಿ, ಇಲ್ಲ ಯುದ್ಧ ಆಗಬೇಕು, ಗೆಲ್ಲಬೇಕು. ಆದರೆ ಯುದ್ಧದ ಬಿಸಿ ಎಲ್ಲಿರ್ತದಪ್ಪ ಅಂತಂದ್ರೆ ಬಾರ್ಡರ್ಗಳಲ್ಲಿ ಇರ್ತದೆ. ಪಾಕ್ ಆಯ್ತು, ಭಾರತ ಆಯ್ತು. ಅದಕ್ಕೆ ಈ ಬಾರ್ಡರ್ಗಳ ಜನಕ್ಕೆ ನಾವು ಕೇಳಿದಾಗ ಅವ್ರನ್ನ ಮಾತಾಡಿಸಿದಾಗ ಗೊತ್ತಾಗ್ತದೆ, ಹೌದಪ್ಪ ಇದು ಭೀಕರ ಅದಂತ. ಯಾಕಂದರೆ ನೀರು ಸಿಗೋದಿಲ್ಲ, ಲೈಟ್ ಇಲ್ಲ, ಮತ್ತು ಎದ್ದ ತಕ್ಷಣ ನೋಡಪ್ಪ ಪ್ರತಿಯೊಂದು ಸಮಸ್ಯೆ
ಅದರಲ್ಲೂ ಆಹಾರದ ಏನ ಪರಿಸ್ಥಿತಿ ಅಷ್ಟು ಅವಘಡಿರ್ತದೆ. ಯಾವ ಧಾನ್ಯನೂ ಬಂದು ಮುಟ್ತಾ ಇರೋದಿಲ್ಲ, ಯಾವ್ಯಾವ ಮೂಲೆಯಲ್ಲಿ ಇರ್ತಾರೆ, ಅಲ್ಲಿಂದ ಹೋಗುವಂಥ ಸ್ಥಿತಿಯೊಳಗೂ ಇರೋದಿಲ್ಲ. ಯಾಕಂದರೆ ಹೊರಗೆ ದಾಳಿಯ ಭಯ, ಯಾವಾಗ ಬೇಕಾದಾಗ ದಾಳಿ ಆಗ್ಬೋದು ಅನ್ನುವಂಥದ್ದು. ಈ ನೆಲೆಗಟ್ಟಿನಲ್ಲಿ ಈಗ ಏನು ಈ ಸಿಂಧೂರ ಪ್ರಹಾರ ಏನು ಮಾಡಿದ ಭಾರತ, ಅದು ಅನಿವಾರ್ಯತೆಗೆ ಬಂದು ಈಗ ಮಾಡಿಂಥದ್ದು. ಯಾಕಂದ್ರೆ 1971 ನಂತರದಲ್ಲಿ ನಾವು ಯುದ್ಧಕ್ಕೆ ಹೆಜ್ಜೆ ಇಟ್ಟವರು ಅಲ್ಲ. ಯಾಕಂದ್ರೆ ಹೇಗಾದರೂ ಆಗಲಪ್ಪ ನೆಮ್ಮದಿ ಇರಲಿ, ಅವರು ನೆಮ್ಮದಿ ಇರಲಿ ಅಂತ ನಾವು ಬಯಸ್ತವ್ರಲ್ಲ. ಆದರೆ ಪಾಕ್ ಮೊದಲ ನಿರಂತರ ಈ ನಡುವಿನ ವರ್ಷಗಳಲ್ಲೇ ಈ ಭಯೋತ್ಪಾದನೆ ಬೆಳೆಸೋದಷ್ಟೇ ಅಲ್ಲ, ಇವತ್ತು ಭಯೋತ್ಪಾದನೆಯನ್ನು ಒಂದು ಉದ್ಯೋಗ ಮಾಡಿಕೊಂಡು ನಮ್ಮ ದೇಶದಲ್ಲಿ ಸಾಕಷ್ಟು ದಾಳಿ ಮಾಡೋದಷ್ಟಲ್ಲ ತೊಂದರೆ ಕೊಟ್ಟಿದ್ದನ್ನು ನಾವು ಗಮನಿಸಿದ್ದೀವಿ. ಈ ದಿಶೆಯಲ್ಲಿ ಈ ಡ್ರೋನ್ ಇವತ್ತಿನ ಪಾಕ್ ತತ್ತರಗೊಳ್ತಾ ಇರ್ಬೋದು, ಇಲ್ಲಂತಲ್ಲ. ಅದರ ಬಿಸಿ ಮಾತ್ರ ನಮ್ಮ ಬಾರ್ಡರ್ದಲ್ಲಿದ್ದಂಥ ಎರಡೂ ಕಡೆ ಜನರಿಗೆ ತಲುಪ್ತಾ ಇದೆ ಅನ್ನೋದನ್ನು ಸಹಿತ ನಾವು ಇವತ್ತು ಗಮನಿಸಬೇಕಾಗಿದೆ. ಈ ವಿಷಯವನ್ನು ಯಾಕೆ ಚರ್ಚೆಗೆ ತಗೊಂಡಪ್ಪ ಅಂತಂದ್ರೆ, ಯುದ್ಧ ಅನ್ನೋದು ಅದು ಯಾರೋ ಹೇಳುವಂಥದ್ದೊಂದು ಸಣ್ಣ ಕೆಲಸ ಅಲ್ಲ. ಜೀವದ ವಿರುದ್ಧ ನಿಲ್ಲಿಸುವಂಥದ್ದು. ಅದು ಯಾವ ಜೀವಕ್ಕೆ ಪೆಟ್ಟಿದ್ರು ನೋವನ, ಆದರೆ ಇವತ್ತು ಅನಿವಾರ್ಯ ಆಗಿದೆ. ಅದಕ್ಕಾಗಿಯೇ ಇವತ್ತು ನಮ್ಮ ಸರ್ಕಾರ ಸಹಿತ ಭಾಳ ಸಂಯಮದ ಹೆಜ್ಜೆಯನ್ನು ಇಡ್ತಾ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಗಮನಿಸಬೇಕಾಗಿದೆ ಮತ್ತು ಹೇಳಬೇಕಾಗಿದೆ. ಯಾಕೆಂತಂದರೆ ಇದನ್ನು ಕೇವಲ ಈ ಒಂದು ಭಯೋತ್ಪಾದನೆಗೆ ಮಾತ್ರ ಸೀಮಿತಗೊಳಿಸೋ ಪ್ರಯತ್ನ ಮಾಡಿದರು. ಪಾಕ್ ಅದನ್ನು ಆದಷ್ಟು ಈ ಒಂದು ವರ್ಲ್ಡ್ ವೈಡ್ ಬೆಳೆಯುವಂಗೆ ಇಲ್ಲ ಭಾರತ ತಪ್ಪಾಗ್ಯದಪ್ಪ ಅಂತ ಹೇಳುವಂಥದ್ದು, ಧರ್ಮ ಜಾತಿಗಳ ನಡುವೆ ಈ ಭಾರತ ಜಗಳ ಹಸ್ತದ ಅನ್ನುವಂಥದ್ದಾಗಲಿ ಇದನ್ನು ಪ್ರಚಾರ ಮಾಡೋದಕ್ಕೆ ಇದನ್ನು ಬಳಸ್ಕೊಳ್ತಾ ಇದೆ ಅಂತ. ಯಾಕಂದರೆ ಸಹಜದ ಯಾರಾದರೂ ನಾವು ಇಲ್ಲಪ್ಪ ನಮ್ಮ ತಪ್ಪು ಅಂತ ಯಾರು ಜಗತ್ತಿನಲ್ಲಿ ಒಪ್ಪುವುದಿಲ್ಲ, ಆ ಮದ್ದು ಬೇರೆ. ಹೀಗಾಗಿ ಇವತ್ತು ಪಾಕ ಈ ಪ್ರತಿ ದಾಳಿ ಮಾಡಿದಾಗ ಸಹಜವಾಗಿದ್ದು ಯುದ್ಧಕ್ಕೆ ಪರಿವರ್ತನೆ ಆಗ್ತದೆ ಅನ್ನೋಂಥ ಸಂಶಯ ಮೂಡಲಿಕ್ಕಂತ. ಯಾಕಂದರೆ ಭಾರತೀಯ ಸೈನ್ಯಗಳು ನಿಧಾನಕ್ಕೆ ಏನಪ್ಪ ಅಂತಂದ್ರೆ ತನ್ನ ಒಂದು ಅನಿವಾರ್ಯವಾಗಿ ಈ ಪಾಕಿಸ್ತಾನ ಸೈನ್ಯ ಒಂದು ಏನು ತುಕಡಿಗಳು ಎಲ್ಲಿದ್ದಾವೆ ಅಥವಾ ಸ್ಥಾನಗಳು ಎಲ್ಲಿದ್ದಾವೆ ಅದ್ರ ಮೇಲೆ ದಾಳಿ ಮಾಡುವಂಥದ್ದು, ಅದಕ್ಕೆ ಆ ದಾಳಿಗೆ ಪ್ರತಿ ದಾಳಿ ಮಾಡುವಂಥದ್ದು ಸದ್ಯ ಅದು ಕಾಣ್ತಾ ಇದೆ. ಹೀಗಾಗಿ ಭಾರತ ಸೈನ್ಯಕ್ಕೆ ಯುದ್ಧ ಅನಿವಾರ್ಯ ಅನ್ನುವಂಥ ಪರಿಸ್ಥಿತಿ ಬರ್ತಾ ಇದೆಯೇನೋ ಅಂತೇಳಿ. ಆದರೂ ಸಹಿತ ನಮ್ಮ ಸರ್ಕಾರ ಭಾಳ ಎಚ್ಚರಿಕೆ ಹೆಜ್ಜೆ ನೀಡಲಿಕ್ಕತ್ತದೆ. ಯಾಕಂದ್ರೆ ಯುದ್ಧದಲ್ಲಿ ಅಷ್ಟು ಭೀಕರ ಇರ್ತದೆ, ಅದಕ್ಕಾಗಿ ಅದು ಸೀಮಿತಗೊಳಿಸ್ತಾ ಇದ್ದಾರೆ. ಅದಕ್ಕೆ ಇಂಟರ್ನ್ಯಾಷನಲ್ ಒಂದು ನಮ್ಮ ಮೀಡಿಯಾ ಮುಂದೆ ಆದರೂ ಸಹಿತ ಇಲ್ಲಪ್ಪ ನಮ್ಮದು ಯುದ್ಧ ಅಲ್ಲ, ಕೇವಲ ಭಯೋತ್ಪಾದನೆಯನ್ನು ಕಿತ್ತಾಕುವಂಥದ್ದು, ಭಯೋತ್ಪಾದಕರನ್ನು ಅಲ್ಲಿ ಓಡಿಸುವಂಥದ್ದು ಅಂತ ಸ್ಪಷ್ಟೀಕರಣ ಮೇಲೆ ಹೇಳ್ತಾ ಇದ್ದಾರೆ. ಆ ಸ್ಪಷ್ಟೀಕರಣದಿಂದಾಗಿ ಹೌದಪ್ಪ ಇದು ಸೀಮಿತದ ಅಂತೇಳಿ. ಆದರೆ ಪಾಕ್ ಇದನ್ನು ಸೀಮಿತಗೊಳಿಸುವ ಸ್ಥಿತಿಯೊಳಗಿಲ್ಲ. ಹೀಗಾಗಿ ಅದು ಒಂದು ಯುದ್ಧದ ರೂಪದಲ್ಲಿ ಮಾಡೋ ಸಲುವಾಗಿ ಬೇರೆ ಬೇರೆ ಸ್ಥಾನಗಳಲ್ಲೇ ಬಾಂಬ್ ಹಾಕುವಂಥದ್ದು ಹೇಳಿದರೆ. ಈಗ ನಿಮಗೆ ಹೇಳಿದಂಗೆ ಏನಪ್ಪ ಅಂತಂದ್ರೆ ಈ ಜೈಸಲ್ಮೇರ್ ಮುಂದೆ ಬಾರ್ಮೇಡ, ಜೋಧ್ಪುರ ಇಂಥ ಇವುಗಳ ಬದಿಯಲ್ಲೇ ಬಿಕನೇರ್, ನಾಲಾದಲ್ಲಿ, ಪಲೋಡಿಯಲ್ಲಿ, ಬರ್ಮೇರ ಇವೆಲ್ಲ ಕ್ಷೇತ್ರಗಳಲ್ಲಿ ರಾಜಸ್ಥಾನ ಆಗಿರ್ಬೋದು, ಮ್ಯಾಲೆ ಜಮ್ಮು ಕಾಶ್ಮೀರ ಆಗಿರ್ಬೋದು, ಹಾಗೆ ಕೆಳಗೆ ಬಂದಂಗೆ ಈ ನಮ್ಮ ಮಹಾರಾಷ್ಟ್ರನೂ ಆಗಿರ್ಬೋದು. ಬಟ್ ಇನ್ನೂ ಅಲ್ಲಿವರೆಗೆ ಬಂದಿಲ್ಲ. ಬಟ್ ಪ್ರಯೋಗ ಸಾಧ್ಯಗಳು ಎಲ್ಲ ಇದ್ದಾವೆ. ಹೀಗಾಗಿ ಈ ಯುದ್ಧ ಅಷ್ಟು ಸುಲಭವಾಗಿ ಬಗೆಹರಿಲಿಕ್ಕೆಲ್ಲ ಕೇವಲ ಭಯೋತ್ಪಾದನೆಯನ್ನು ಮಾತ್ರ ಕಿತ್ತಾಗಂತೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಭಯೋತ್ಪಾದಕರನ್ನು ತಯಾರು ಮಾಡೋಕ್ಕೆ ಅಂದರೆ IS ಭಯೋತ್ಪಾದಕರನ್ನು ತಯಾರು ಮಾಡಿಕೊಂಡು ನಮ್ಮಲ್ಲಿ ಬಿಡೋದು ಕೆಲಸವನ್ನು ಈ IS ಇಲ್ಲಿವರೆಗೆ ಮಾಡ್ಕೊಂಡು ಬಂದದ. ಅಂದಾಗ ಅದು ಅಷ್ಟು ಸುಲಭ ಬಿಟ್ಟು ಕೊಡ್ತಾ ಇದೆ ಅನ್ನುವಂಥ ಪ್ರಶ್ನೆಗಳು ಎಲ್ಲ ಕಡೆ ಕಾಡ್ತಾ ಇದ್ದ. ಒಟ್ಟಾರೆಯಾಗಿ ಈ ಬಾರ್ಡರ್ ಮೇಲೆ ಮಾತ್ರ ಜನ ನೆಮ್ಮದಿಯಿಂದ ಇಲ್ಲ ಅನ್ನೋದು ಅವರ ಅಲ್ಲಿ ಚಲನವಲ್ಲ, ಬೇರೆ ಕಡೆ ಹೋಗುವಂಥದ್ದು, ಯುದ್ಧ ಮನೆಯನ್ನು ಬಿಟ್ಟು ಹೋಗುವಂಥದ್ದು, ರಾತ್ರಿ ಬೆಳಗಾದ ಸಾಕು ದಾಟಿ ಹೋಗುವಂಥದ್ದು, ರಾತ್ರಿ ಆದ ತಕ್ಷಣ ಸೈರನ್ ಆವಾಜ, ನೋವು, ಸಂಕಟ ಇವೆಲ್ಲನೂ ಬೆಳೆಸುತ್ತಿರುವ ಅಲ್ಲಿ ಜನ ಇದು 71 ಇದು ಭೀಕರ ಆಗ್ಬೋದೇನೋ ಅನ್ನೋ ಕಾರಣಕ್ಕಾಗಿ ಅಲ್ಲಲ್ಲೇ ಈ ತಮ್ಮ ಏನಪ್ಪ ಅಂತ ಅಡಗು ಸ್ಥಾನಗಳನ್ನು ಹುಡುಕ್ತಾ ಇದ್ದಾರೆ. ಜೊತೆಗೆ ಕೆಲವೊಬ್ಬರು ಅಲ್ಲಿ ಸ್ಥಾನ ಬಿಟ್ಟು ಹೋಗ್ಲಿಕ್ಕೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನಾಗ್ತದೆ ನೋಡೋಣ. ಒಟ್ಟಾರೆಯಾಗಿ ಪಾಕ್ ಮಾತ್ರ ಡ್ರೋನ್ಗಳ ಮೂಲಕ ದಾಳಿ ನಡೆಸಿದ ಉತ್ತರವನ್ನು ಭಾರತಕ್ಕೆ ಕೊಟ್ಟದ. ಮತ್ತು ಭಾರತಕ್ಕೆ ಈಗ ಅನಿವಾರ್ಯ ಇದೆ. ಯಾಕಂದರೆ ಭಯೋತ್ಪಾದನೆಗೆ ತಾಗಲಿಕ್ಕಂದ್ರೆ ಇನ್ನೆಂದೂ ಆಗುವುದಿಲ್ಲ ಅನ್ನೋಂಥ ಭಾವನೆ ಭಾರತೀಯರ ಮತ್ತು ಭಾರತೀಯ ಸೈನ್ಯದಲ್ಲಿದೆ ಅನ್ನೋದನ್ನು ಚರ್ಚೆ ಮಾಡ್ತಾ ಈ ಒಂದು ಕಳೆದ 2-3 ದಿನಗಳಲ್ಲಿ ಏನು ಬಾರ್ಡರ್ ಮೇಲೆ ಆಯಿತು ಅನ್ನೋದ್ರ ಬಗ್ಗೆ ಸ್ವಲ್ಪ ಝಲಕ್ ನಿಮ್ಮೊಂದು ಮಾತಾಡಬೇಕನ್ನಿಸ್ತು. ಯಾಕಂದರೆ ಯುದ್ಧ ಹೆಂಗಿರ್ತದೆ ಅನ್ನೋದನ್ನು ಅಲ್ಲಿ ಹೋಗಿ ಅನುಭವಿಸ್ಬೇಕಾಗ್ತದೆ ಅನ್ನುವ ಸಂಕಟ. ಏನೂ ಮಾಡಲಾರದ ಉಪವಾಸ ಇರುವಂಥ ಪ್ರಸಂಗಗಳು ಬರ್ಬೋದು, ಬಂಕರ್ಗಳಲ್ಲಿ ಏನೆಲ್ಲ ಆಗ್ಬೋದು, ಅಲ್ಲೇ ಎಲ್ಲರೂ ಆಗೋದ್ರಿಂದಾಗಿ ಇದು ಯುದ್ಧ ಯಾರಿಗೂ ಒಳ್ಳೆಯದಲ್ಲ ಅನ್ನೋದು ಅಷ್ಟೇ ಸ್ಪಷ್ಟದ. ಬಟ್ ಭಾರತಕ್ಕೆ ಮಾತ್ರ ಇದು ಯಾವುದೋ ಪರಿಸ್ಥಿತಿ ಒಳಗೆ ಈ ಭಯೋತ್ಪಾದನೆ ಕಿತ್ತು ಹಾಕಬೇಕಾದ್ರೆ ಯುದ್ಧ ಅನಿವಾರ್ಯ ಇತ್ತು ಅನ್ನೋದು ಅಷ್ಟು ಸತ್ಯದ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದರೆ H60 ನ್ಯೂಸ್ ಅರ್ಥಾತ್ ಇದು ಸತ್ಯದ ಕೈಗನ್ನಡಿ ವಂದನೆಗಳು.